ಮೊದಲನೇದಾಗಿ ಡೈರೆಕ್ಟರ್ ಬಗ್ಗೆ ಹೇಳಬೇಕು. ಡೈರೆಕ್ಟರ್ ನಾವು ಒಂದು ನಿಮ್ಮಷ್ಟೇ ನಾವು 20 ವರ್ಷ ನಾವು ನೀವೆಲ್ಲ ಒಂದು ಜರ್ನಿ ಮಾಡಿದ್ದು. ಸೊ ನಾವು ಡೈರೆಕ್ಟರ್ ಅಸಿಸ್ಟೆಂಟ್ ಆಗಿದ್ದರೆ ನನಗೆ ಸ್ನೇಹಿತರು, ನಮ್ಮ ಊರಿನ ಪಕ್ಕದ ಊರವರು ಕಿನ್ನಳ ರಾಜ್. ಸೊ ಆ ಮನುಷ್ಯನಲ್ಲಿ ಒಂದೇನೆಂದರೆ ತುಂಬ ಹಾರ್ಡ್ ವರ್ಕ್. ಆ ಹಾರ್ಡ್ ವರ್ಕ್ ಇಲ್ಲಿ ತಂದು ನಿಲ್ಲಿಸಿದೆ. ಸೊ ಅವ್ರದ್ದು ನಂದು ಕಾಂಬಿನೇಷನ್ ಹಿಂದಿನ ಜೆಂಟಲ್ಮ್ಯಾನ್ ಮರಳಿ ಮನಸ್ಸಾಗಿದೆ ಸಾಂಗ್ ಕಿನ್ನಳ ರಾಜ್ ಅವರು ಬರೆದಿರೋದು 100 ml ದಾಟಿದೆ. ಸೊ ಥ್ಯಾಂಕ್ ಯು ಕಿನ್ನಳ ರಾಜ್. ಸೊ ಅಂಥ ಅದ್ಭುತವಾದ ಸಾಹಿತ್ಯ ಬರೆದಿದ್ದಕ್ಕೆ ಅದು ಸಾಧ್ಯ ಆಯಿತು. ಆಮೇಲೆ ಈ ಸಿನಿಮಾಕ್ಕೆ ಬಂದಾಗ ನನ್ನ ಎಂಟ್ರಿ ನೋಡಿದೆ, ನಮ್ಮ ಭಾಗದ ದೇವತೆ ಎಲ್ಲ ಇಟ್ಬಿಟ್ಟಿದೆಲ್ಲ ಏನು ಅಂತಂದೆ. ಆ ಕಡೆ ಕಲ್ಚರ್ ಸ್ವಲ್ಪ ಬೇರೆ ಬೇರೆ ಎಲ್ಲ ಸೇರಿ ಮಿಕ್ಸ್ ಮಾಡಿ ಒಂದು ನೇಟಿವಿಟಿ ತಂದಿದ್ದೀನಿ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಯಾಕಂದರೆ ನಾನು ತುಂಬ ಸಾರಿ ಹೇಳಿದ್ದೀನಿ, ನಮ್ಮ ಕಥೆಗಳನ್ನೇ ಮಾಡಬೇಕು, ನಮ್ಮ ಮಣ್ಣಿನ ಕಥೆಗಳನ್ನೇ ಮಾಡಬೇಕು. ಬೇರೆ ಕಥೆಗಳು ಬೇರೆ ಬೇರೆ ಲ್ಯಾಂಗ್ವೇಜ್ಗಳು ಇದ್ದೇ ಇರ್ತವೆ, ಬಟ್ ನಾವು ನೋಡಿದ್ದು ನಮ್ಮ ಊರಿನ ಕಥೆಗಳು ಮಾಡಿದಾಗ ಜನಗಳಿಗೆ ಹತ್ತಿರ ಆಗಕ್ಕೆ ಸಾಧ್ಯ ಅಂತ. ಸೊ ಆ ಪ್ರಯತ್ನ ಕಿನ್ನಳ ರಾಜ್ ಅವ್ರು ಮಾಡಿದ್ದಾರೆ. ಆಮೇಲೆ ಮ್ಯೂಸಿಕ್ ಮಾತ್ರ ತುಂಬ ಚೆನ್ನಾಗಿದೆ. ಮತ್ತು ಟೀಸರ್ ಕಟ್ ಮಾಡಿದ ಎಡಿಟಿಂಗ್ ಕೂಡ ತುಂಬ ಇಷ್ಟ ಆಯಿತು ನನಗೆ. ಸಿನಿಮಾಟೋಗ್ರಫಿ ಚೆನ್ನಾಗಿದೆ, ಮತ್ತು ಪೋಸ್ಟರ್ ಅದ್ಭುತವಾಗಿದೆ. ನಾನು ಹೇಳಿದೆ ಕಿನ್ನಳ ರಾಜ್ ಕೋಣ ನಮ್ಮ ಕಾಟೇರ ಕೋಣ ಇಲ್ಲಿ ಹೆಂಗೆ ಬಂತು ಅಂತ, ನೋಡ್ಬೇಕು ಸಿನಿಮಾ ನೋಡಿ ಅಂತ ಹೇಳಿದ್ರು. ಸೊ ಇದೆಲ್ಲ ನೋಡ್ತಾ ಇದ್ರೆ ಒಂದು ಒಳ್ಳೆ ಸಿನಿಮಾ ಲಕ್ಷಣ ಕಾಣ್ತಾ ಇದೆ. ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೆಯದಾಗಿ. ಥ್ಯಾಂಕ್ ಯು.